Welcome to my channel. Today for tarot reading. ಸೊ ಇವತ್ತು ಟಾಪಿಕ್ ಏನಂದರೆ, ನಿಮ್ಮ ಮನಸ್ಸಲ್ಲಿ ನೀವು ಪ್ರೀತಿಸ್ತಾರಂಥ ವ್ಯಕ್ತಿ ಸುಮ್ಮನೆ ಇದ್ದಾರೆ ಯಾಕೆ, ಅವ್ರ ಸೈಡಿಂದ ನೋ ಆ್ಯಕ್ಷನ್ ನೋ ರಿಯಾಕ್ಷನ್ ಯಾಕೆ ನೋಡೋಣ. ಸೊ ಈ ರೀಡಿಂಗ್ ಯಾರಿಗೆಲ್ಲ ಅಪ್ಲಿಕೇಬಲ್ ಆಗುತ್ತಂದರೆ, 2 ಸೈಡ್ ಲವರ್ಸ್ಗೆ ಮತ್ತು ಮ್ಯಾರೇಜಾಗಿ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರೆ. ರೀಡಿಂಗ್ ಮೇಲ್ ನೋಡ್ತಾರೆ ಫೀಮೇಲ್ಗೆ ಅಂದ್ಕೊಳ್ಳಿ, ಫೀಮೇಲ್ ನೋಡ್ತಾರೆ ಮೇಲ್ಗೆ. ಚಾನಲ್ ಯಾರೆಲ್ಲ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೊಂದು, ಟ್ಯಾರೋಟ್ ರೀಡಿಂಗಲ್ಲಿ ಸುಮ್ಮನೆ ಹೇಳಿದ್ನೇ ಹೇಳ್ತೀರಾ ಅಂತೀರಲ್ಲ, ಏನು ಹೇಳ್ಬೇಕು ನಿಮಗೆ? ಯಾರೋ ಒಬ್ರು ಕಮೆಂಟ್ ಮಾಡಿದರು, ನಿಮ್ಮ ಲೈಫಿಗೆ ಕನೆಕ್ಟ್ ಆದರೆ ಮಾತ್ರ ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ಬಿಟ್ಬಿಡಿ ಅಷ್ಟೇ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿಯಿಂದ ನೋ ಸೈಡ್ ನೋ ಆ್ಯಕ್ಷನ್ ನೋ ರಿಯಾಕ್ಷನ್, ಸೈಲೆಂಟ್ ಆಗಿದ್ದಾರೆ ಯಾಕೆ, ಮತ್ತು ಅವ್ರ ಫೀಲಿಂಗ್ಸ್ ಏನು, ಕರೆಂಟ್ ಫೀಲಿಂಗ್ಸ್ ಏನು, ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಸೈಲೆಂಟ್ ಆಗಿದ್ದಾರೆ. ನನ್ನ ವ್ಯೂವರ್ಸ್ ಕಡೆ ಯಾವುದೇ ಆ್ಯಕ್ಷನ್ ಇಲ್ಲ, ಸೈಲೆಂಟ್ ಆಗಿರೋದಕ್ಕೆ ರೀಸನ್ ಏನು? ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ ಅಷ್ಟೇ. ನಿಮ್ಮ ಲೈಫ್ ಕನೆಕ್ಟ್ ಆದರೆ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಹೇಳಿದ್ನೇ ಹೇಳ್ತೀರಾ ಅಂತೆಲ್ಲ, ಹುಡುಗಿ ಯಾರದು? ಹೌದು ಬಿಡಮ್ಮ, ಹೇಳಿದ್ನೇ ಹೇಳ್ತೀನಿ, ನೀನು ಮಾತ್ರ ಇದು ಮಾಡ್ತೀಯ. ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿನ ನೀವು ಒಂದೇ ಸಾರಿ ಪ್ರೀತಿ ಮಾಡ್ತೀರ, ಅವ್ರನ್ನ ಬಿಟ್ಟು ಬೇರೆ ಅವ್ರನ್ನ ಪ್ರೀತಿ ಮಾಡೋಕ್ಕಾಗುತ್ತಾ? ಮತ್ತು ಇದು ಹಂಗೆ, ನಾನು ಎನರ್ಜಿಸ್ ಏನು ಬರ್ತೀನೋ ಅದೇ ಹೇಳ್ತೀನಿ. ಇಲ್ದಿದ್ದೆಲ್ಲ ನಿಂಗೆ ಸುಳ್ಳು ಹೇಳಿ ನನಗೇನು ಬರ್ಬೇಕು ಹೇಳು? ನಿಮ್ಮ ವ್ಯಕ್ತಿ ಇಲ್ಲಿ ಸೈಲೆಂಟ್ ಆಗಿದ್ದಾರೆ, ನಿಮಗೂ ಮತ್ತು ಅವ್ರಿಗೆ ಸಪ್ರೇಷನ್ ಆಗಿದೆ, ನೋ ಕಾಂಟ್ಯಾಕ್ಟ್ ಆಗಿದೆ, ಮತ್ತು ಲಾಂಗ್ ಡಿಸ್ಟೆನ್ಸ್ ಇದೆ. ಕೆಲವ್ರಿಗೆ ಲಾಂಗ್ ಡಿಸ್ಟೆನ್ಸ್ ಇದೆ, ಇನ್ನು ಕೆಲವ್ರಿಗೆ ಇಲ್ದಿರ ಇದ್ರೂ ಹತ್ರ ಇದ್ರೂ ಮಾತಾಡೋಕ್ಕಾಗಲ್ಲ. ಯಾಕಂದರೆ ನಿಮ್ಮ ಒಂದು ಫ್ಯಾಮ್ಲಿ ಸಿಚುವೇಷನ್ನೇ ಬೇರೆ, ಅವರೊಂದು ಫ್ಯಾಮ್ಲಿ ಸಿಚುವೇಷನ್ ಬೇರೆ, ಇಬ್ಬರಿಗೂ ಡೆಡ್ ಅಪೋಸಿಟ್ ಇದೆ ಅಂತ ಹೇಳ್ಬೋದು. ನಿಮ್ಮ ಒಂದು ಸಂಪ್ರದಾಯಗಳೇ ಬೇರೆ, ನಿಮ್ಮ ಮನಸ್ಸಲ್ಲಿ ನೀವು ಪ್ರೀತಿಸ್ತಾರಂಥ ವ್ಯಕ್ತಿಯವ್ರ ಸಂಪ್ರದಾಯಗಳೇ ಬೇರೆ. ಅವ್ರು ಆಚರಣೆ ಮಾಡೋವಂಥ ವಿಧಾನನೇ ಬೇರೆ, ನೀವು ಆಚರಣೆ ಮಾಡೋ ವಿಧಾನನೇ ಬೇರೆ. ಕಲ್ಚರ್ ಆಗಿರ್ಬೋದು, ಏನೇ ಆಗಿರ್ಬೋದು. ನೀವು ಒಂಥರ ಡಿಫ್ರೆಂಟ್ ಲುಕ್ಕಲ್ಲಿದ್ದೀರ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಡಿಫ್ರೆಂಟ್ ಲುಕ್ಕಲ್ಲಿದ್ದಾರೆ, ಮತ್ತು ಅವರು ಒಂಥರ ಆಲೋಚನೆ ಮಾಡ್ತಾರೆ, ನೀವು ಒಂಥರ ಆಲೋಚನೆ ಮಾಡ್ತೀರ. ಅಂದರೆ ಅವರು ಮಾಡೋ ಕೆಲಸದ ವಿಧಾನನೇ ಬೇರೆ, ನೀವು ಮಾಡೋ ಕೆಲಸ. ಸೊ ಒಬ್ರಿಗೊಬ್ರಿಗೂ ಮ್ಯಾಚ್ ಆಗೋಲ್ಲ. ಬಟ್ ಪ್ರೀತಿ ಅನ್ನೋ ವೈಬ್ ಕನೆಕ್ಷನ್ ಇದೆಯಲ್ಲ, ಎಮೋಷ್ನಲ್ ವೈಬು, ಅದು ಮ್ಯಾಚ್ ಆಗ್ತಾಯಿದೆ ಅಷ್ಟೆ. ಸೊ ಟೋಟಲಾಗಿ ಡಿಫ್ರೆಂಟ್ ಅಂತ ಹೇಳ್ಬೋದು. ಇದು ರೀಡಿಂಗ್ ಯಾರಿಗಾನ ಅಪ್ಲಿಕೇಬಲ್ ಆಗಲಿ, 2 ಸೈಡ್ ಲವರ್ಸು ಮತ್ತು ಮ್ಯಾರೇಜಾಗಿ ಸಪ್ರೇಷನ್ ನೋ ಕಾಂಟ್ಯಾಕ್ಟರು. ಸೊ ನಿಮ್ಮಿಬ್ಬರ ಮಧ್ಯೆ ಅಂಥ ಒಂದು ದೊಡ್ಡ ಬಿರುಕು ಸಿಚುವೇಶನ್ ಬಂದು ನೀವಿಬ್ಬರು ಸಪ್ರೇಷನ್ ಆಗಿರೋದು ಸುಮ್ಮನೆ ಅಲ್ಲ. ಇಲ್ಲಿ ಏನೇ ಆಗಿರ್ಬೋದು ಸಪ್ರೇಷನ್ ಕಾರಣ, ಫ್ಯಾಮ್ಲಿ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಪರ್ಸ್ನಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಹೆಲ್ತ್ ಪ್ರಾಬ್ಲಮ್ಸು, ಮೆಂಟಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಅಥವಾ ನಿಮ್ಮ ವ್ಯಕ್ತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಷನು, ನೋ ಕಾಂಟ್ಯಾಕ್ಟ್ ಅಥವಾ ಇನ್ಯಾರೋ ಬೇರೆಯವ್ರ ಮಾತು ಕೇಳ್ಕೊಂಡು ಇದಾಗಿರ್ಬೋದು, ಅಥವಾ ಬೇರೆ ಥರ್ಡ್ ಪಾರ್ಟಿ ವ್ಯಕ್ತಿಗಳು ನಿಮ್ಮ ಲೈಫಲ್ಲಿ ಎಂಟ್ರಿ ಆಗಿ, ಫ್ರೆಂಡ್ಸೋ ಅಥವಾ ಸೊಸೈಟಿನೋ ಯಾರೋ ಒಬ್ರು ಎಂಟ್ರಿ ಆಗಿ, ಸಮಾಜನ ಅಥವಾ ರಿಲೇಟಿವ್ಸೋ ಯಾರೋ ಒಬ್ರು ಎಂಟ್ರಿ ಆಗಿ, ಸೊ ನಿಮ್ಮ ಲೈಫ್ಗೆ ಯಾರ್ಯಾರ ಲೈಫಲ್ಲಿ ಏನು ಕನೆಕ್ಟ್ ಆಗುತ್ತೋ ಅದು ರಿಸೀವ್ ಮಾಡ್ಕೊಳ್ಳಿ. ಸೊ ಎಂಟ್ರಿ ಆಗಿ ನೀವಿಬ್ಬರು ಸಪ್ರೇಷನಾಗಿ ದೂರ ಆಗಿರೋದು. ಸೊ ಅದರಿಂದ ಇವಾಗ ನೀವಿಬ್ಬರು ಒಬ್ಬರಿನಿಂದ ಒಬ್ಬರು ದೂರ ಆಗಿದ್ರೆ, ನಿಮ್ಮ ವ್ಯಕ್ತಿ ಯಾವುದೇ ಥರ ಆ್ಯಕ್ಷನ್ ಇಲ್ಲ, ನೋ ಕಾಂಟ್ಯಾಕ್ಟ್ ನೋ ರಿಯಾಕ್ಷನ್. ನೋ ಕಾಂಟ್ಯಾಕ್ಟು ಮತ್ತು ನೋ ರಿಯಾಕ್ಷನ್ ಅಂದರೆ ನೀವಿಬ್ಬರು ನೋ ಕಾಂಟ್ಯಾಕ್ಟ್ ಆಗಿದ್ರೆ, ಅವ್ರ ಸೈಡಿಂದ ಯಾವುದೇ ಆ್ಯಕ್ಷನ್ ಇಲ್ಲ, ರಿಯಾಕ್ಷನ್ ಇಲ್ಲ ನಿಮ್ಮ ಸೈಡು. ಸೊ ಈ ಥರ ಯಾಕೆ ಆಗ್ತಾಯಿದೆ ಅಂದರೆ, ಅದೇ ಇವಾಗ ಅಷ್ಟೊಂದು ಗ್ಯಾಪ್ ಬಂದುಬಿಟ್ಟಿದೆ ನಿಮ್ಮ ವ್ಯಕ್ತಿಗೂ ಮತ್ತು ನಿಮಗೆ ಸಪ್ರೇಷನ್ ಆಗಿರೋ ಟೈಮಲ್ಲಿ. ಇವಾಗ ಗೊತ್ತಾಗಿದೆ ನಿಮ್ಮ ವ್ಯಕ್ತಿಗೆ ಅವರು ಆ ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಸಿಕ್ಕಾಕೊಂಡಿದ್ದಾರೆ. ನೀವು ಆ ಥರ್ಡ್ ಪಾರ್ಟಿ ಸಿಚುವೇಷನ್ ಬಿಟ್ಟು ಬರ್ತಾಯಿಲ್ಲ ಅಂತ ನೀವು ಟೆನ್ಷನ್ನು. ಸೊ ಇಲ್ಲಿ ಇಬ್ಬರು ಕನ್ಫ್ಯೂಷನಲ್ಲಿದ್ರ. ನಿಮ್ಮ ವ್ಯಕ್ತಿಗೆ ನೀವೇ ಆ್ಯಕ್ಷನ್ ತಗೊಂಡ್ಲೆ ಅಂತ ಅವರು
ಇಲ್ಲ ನಾನು ಯಾಕೆ ಮತ್ತೆ ಮತ್ತೆ ಆ್ಯಕ್ಷನ್ ತೊಗೊಂಡು ಮತ್ತೆ ನಾನು ಯಾಕೆ ಸೋಲ್ಬೇಕಂತ ನೀವು. ಸೊ ಹಾಗೆ ಇಬ್ಬರು ಒಬ್ರನ್ನೊಬ್ರು ಸೇರೋಕ್ಕಾಗ್ತಿಲ್ಲ, ಮೀಟ್ ಮಾಡೋಕ್ಕಾಗ್ತಿಲ್ಲ. 7 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇಲ್ಲಿ ನಿಮ್ಮ ವ್ಯಕ್ತಿನೂ ಒಂದು ಕೆಲಸ ಅಲ್ಲಿ ಸರಿಯಾಗಿ ಮಾಡ್ತಾಯಿಲ್ಲ, ಪದೇ ಪದೇ ನಿಮ್ಮನ್ನು ನೆನ್ಪು ಮಾಡ್ಕೊತಿದ್ರೆ. ನೀವು ಕೂಡ ಅಷ್ಟೇ ನೀವು ಯಾವುದೇ ಒಂದು ವರ್ಕಲ್ಲಿ ಸರಿಯಾಗಿ ವರ್ಕ್ ಮಾಡ್ತಿಲ್ಲ, ನಿಮ್ಮ ವ್ಯಕ್ತಿನ ಸದಾಕಾಲ ನೆನ್ಪು ಮಾಡ್ಕೊತಿದ್ರ ಅಂತ ಹೇಳ್ಬೋದು. ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ನೀವಿಬ್ಬರು ಸೇರಲಿಕ್ಕೆ ಇನ್ನೂ ಟೈಮ್ ಬರ್ತಾಯಿಲ್ಲ. ಈಗ ಪ್ರತಿಯೊಂದು ಶುರು ಆಗಬೇಕಂದ್ರೆ, ಒಂದು ಪ್ರೀತಿ ಶುರು ಆಗಬೇಕಂದ್ರೂ ಟೈಮ್ ಬೇಕು, ಒಂದು ಮ್ಯಾರೇಜ್ ಆಗಬೇಕಂದ್ರೂ ಒಂದು ವಯಸ್ಸು ಏಜು ಅಂತ ಟೈಮ್ ಬೇಕು. ಸೊ ಹಾಗೆ ನೀವಿಬ್ಬರು ಸಪ್ರೇಷನ್ ಮತ್ತು ನೋ ಕಾಂಟ್ಯಾಕ್ಟ್ ಆಗಿರೋದ್ರಿಂದ ನೀವಿಬ್ಬರು ಸೇರೋಕ್ಕಾಗ್ತಿಲ್ಲ. ಯಾಕೋ ಟೈಮು ಸೆಟ್ ಆಗ್ತಿಲ್ಲ. ನಿಮ್ಮ ಕಡೆಯಿಂದ ಎಫರ್ಟ್ಸ್ ಬಂದರೆ ಅವ್ರ ಕಡೆಯಿಂದ ಎಫರ್ಟ್ಸ್ ಬರೋಲ್ಲ, ಅವ್ರ ಕಡೆಯಿಂದ ಏನಾರು ಎಫರ್ಟ್ಸ್ ಬಂದರೆ ಅವಾಗ ನೀವು ಸಿಗೋದಿಲ್ಲ. ಸೊ ಎಲ್ಲವೂ ಮಿಸ್ಟೇಕ್ ಆಗ್ತದೆ. ಅಂದರೆ ನಿಮ್ಮ ವ್ಯಕ್ತಿ ಸೈಡ್ನಿಂದ ಎಫರ್ಟ್ಸ್ ಹಾಕ್ತಾರೆ. ಅವ್ರು ಯಾವ ರೀತಿ ಎಫರ್ಟ್ಸ್ ಹಾಕ್ತಾರೆ? ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಕು, ನೀವೇ ಅವ್ರಿಗೆ ಕಾಲ್ ಮಾಡೋ ಥರ, ಸೊ ಮತ್ತೆ ನಿಮ್ಮನ್ನು ಪದೇ ಪದೇ ನೆನ್ಪು ಮಾಡ್ಕೊಳೋದು, ಸೊ ಈ ಥರ ಎಲ್ಲ ಮಾಡ್ತಾಯಿದ್ರೆ. ಸೊ ಅದರಿಂದ ನಿಮ್ಮ ವ್ಯಕ್ತಿ ಕಡೆಯಿಂದ ಯಾವುದೇ ರಿಯಾಕ್ಷನ್ ಇಲ್ಲ. 8 ಆಫ್ ವಾಂಡ್ಸ್ ಏನು ಹೇಳುತ್ತೆ ಅಂದರೆ, ನಿಮ್ಮ ವ್ಯಕ್ತಿ ಸಿಕ್ಕಾಕೊಂಡಿದ್ದಾರೆ ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ, ಯಾವುದೇ ಆಗಿರ್ಬೋದು, ಹೇಳಿದ್ನಲ್ವ ಸ್ಟಾರ್ಟಿಂಗಲ್ಲಿ. ಸೊ ಆ ರೀತಿ ಸಿಕ್ಕಾಕೊಂಡಿರೋದ್ರಿಂದ ಏನು ಮಾಡ್ಬೇಕಂತ ಗೊತ್ತಿಲ್ಲ. ಅವರೊಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸೊ ಅವ್ರಿಗೆ ದಾರಿ ಅನ್ನೋದು ಕಾಣಿಸ್ತಲ್ಲ, ಯಾವ ಥರ ಹೇಗೆ ರಿಯಾಕ್ಷನ್ ತೊಗೊಬೇಕಂತ. ಇಲ್ಲಿ ಲವರ್ಸ್ ಆದರೆ ಕೆಲವ್ರಿಗೆ ಕ್ಯಾಸ್ಟ್ ಡಿಫ್ರೆನ್ಸ್ ಇರುತ್ತೆ, ಏಜು, ಕಲ್ಚರು, ಮನಿ ಮ್ಯಾಟರು, ಫೈನಾನ್ಷಿಯಲ್ ಸ್ಟೇಟಸ್ಸು, ಟೋಟಲಾಗಿ ಎಲ್ಲವೂ ಡಿಫ್ರೆನ್ಸ್ ಇರುತ್ತೆ. ಇನ್ನು ಮ್ಯಾರೇಜಾಗಿ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರೆ ನಿಮ್ಮ ವ್ಯಕ್ತಿ ನೀವು ಏನೋ ಜಗಳ ಮಾಡಿಕೊಂಡು, ಅಂದರೆ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಮಿಸ್ಕಮ್ಯುನಿಕೇಷನ್ ಮಾಡ್ಕೊಂಡು ಪ್ರೀತಿ ಇದ್ರೂ ದೂರ ಆಗಿದ್ರೆ, ಇವಾಗ ನಿಮ್ಮ ವ್ಯಕ್ತಿಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಅವರು ಮಾತಾಡ್ತಿಲ್ಲ, ನೀವು ಮಾತಾಡ್ತಿಲ್ಲ. ಇಲ್ಲಿ ಕೆಲವ್ರು ಮಾತಿದ್ರೇನು ಒಬ್ಬರ ಥರ ಒಬ್ಬರು ಮೊದಲಿನ ಥರ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಒಬ್ಬರಿನಿಂದ ಒಬ್ಬರು ಚೆನ್ನಾಗಿಲ್ಲ, ಇಕ್ಕಟ್ಟಿನ ಪರಿಸ್ಥಿತಿಲಿದ್ರು. 7 ಆಫ್ ಸ್ವಾರ್ಡ್ಸ್ ನಿಮ್ಮ ವ್ಯಕ್ತಿ ಯಾರಿದ್ದಾರೆ ನೋಡಿ, ಅವ್ರ ಲೈಫಲ್ಲಿ ಎಲ್ಲರೂ ಮೋಸ ಮಾಡಿ ಹೋಗಿರೋರೆ. ಸೊ ಅದಕ್ಕೆ ಅವ್ರು ಯಾರನ್ನೂ ನಂಬೋದಿಲ್ಲ. ಸೊ ಆ ಮೋಸ ಮಾಡಿರೋಂಥ ಘಟನೆಗಳೆಲ್ಲ ನಿಮ್ಮ ಹತ್ರ ತೋರಿಸ್ತಾರೆ. ನೀವೇನೋ ಫೇಕ್ ಅಲ್ಲ, ಜೆನ್ಯೂನು. ಲವರ್ಸ್ ಆದರೂ ಅಷ್ಟೇ, ಮತ್ತು ಮ್ಯಾರೇಜಾಗಿ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರು ಅಷ್ಟೇ. ನಿಮ್ಮ ವ್ಯಕ್ತಿ ನಿಮ್ಮ ಮನಸ್ಸಲ್ಲಿ ಯಾರಿದ್ದಾರೆ ನೋಡಿ, ಅವರು ಬೇರೆಯವ್ರನಿಂದ ಮೋಸ ಹೋಗ್ತಾ ಇರೋದು, ನಿಮ್ಮಿಂದ ಅಲ್ಲ, ಬೇರೆಯವ್ರನಿಂದ ಮೋಸ ಆಗಿದ್ದಾರೆ. ಸೊ ಅದಕ್ಕೋಸ್ಕರ ಅವ್ರು ಯಾರನ್ನೂ ನಂಬ್ತಾ ಇಲ್ಲ. 2 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಯಾವಾಗಲೂ ಕನ್ಫ್ಯೂಷನಲ್ಲಿರ್ತಾರೆ. ಇನ್ನೂ ಅವ್ರಿಗೆ ಕ್ಲಾರಿಟಿ ಬರ್ತಾಯಿಲ್ಲ, ನೀವೇ ಅವ್ರ ಲೈಫಲ್ಲಿ ಪರ್ಮನೆಂಟಾಗಿ ಬೇಕು ಬೇಡ ಅಂತ ಅವ್ರಿಗೆ ಕ್ಲಾರಿಟಿ ಬರ್ತಾಯಿಲ್ಲ, ಇನ್ನೂ ಕನ್ಫ್ಯೂಷನಲ್ಲೇ ಇದ್ದಾರೆ. ಸೊ ಅದಕ್ಕೆ ಅವ್ರ ಸೈಡ್ನಿಂದ ಏನೂ ಆ್ಯಕ್ಷನ್ ಇಲ್ಲ, ರಿಯಾಕ್ಷನ್ ಇಲ್ಲ. ನೀವೇನೋ ಅವರು ಏನಾದರೂ ಆ್ಯಕ್ಷನ್ ತಗೊತಾರೆ ಅಂತ ಕಾಯ್ತಾ ಇದ್ದೀರ. ಅವ್ರು ಆ್ಯಕ್ಷನ್ ತಗೊಂಡ್ರೆ, ಅಂದರೆ ನಿಮ್ಮ ಸೈಡ್ ಏನಾದರೂ ಒಂದು ಕಾಲೋ, ಮೆಸೇಜೋ, ಕಾಂಟ್ಯಾಕ್ಟು, ಕಮ್ಯುನಿಕೇಷನು, ಜಸ್ಟ್ ಮಾತಾಡೋದು, ಒಂದು ಕ್ಲಾರಿಟಿನೋ ಏನೋ ಒಂದು ಕೊಟ್ಟರೆ ಸಾಕು ನಿಮಗೆ, ನೀವೇನೋ ಒಂದು ಮಾಡ್ತೀರ. ಸೊ ಹಂಗೆ 5 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿಗೂ ಮತ್ತು ನಿಮಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಷನ್ ಆಗಿ, ಅಥವಾ ಏನೋ ಒಂದು ಕಾರಣದಿಂದ ಥರ್ಡ್ ಪಾರ್ಟಿ ಸಿಚುವೇಷನ್, ಯಾವುದೋ ಒಂದು ಪ್ರಾಬ್ಲಮ್ಮು, ಅದರಿಂದ ನೀವಿಬ್ಬರು ಒಬ್ಬರಿನಿಂದ ಒಬ್ಬರು ಬೇರೆ ಆಗಿದ್ರೆ. ಬಟ್ ಬೇರೆ ಆದಮೇಲೆ ಇವಾಗ ನಿಮ್ಮ ವ್ಯಕ್ತಿಗೆ ರಿಯಲೈಸ್ ಆಗ್ತಾಯಿದೆ, ನಿಮಗೂ ರಿಯಲೈಸ್ ಆಗಿದೆ, ಅವ್ರು ನಿಮ್ಮ ಲೈಫಲ್ಲಿ ಇರಲೇಬೇಕು ಕಂಪಲ್ಸರಿ, ನಿಮಗೂ ಅಷ್ಟೇ ಅವ್ರ ಲೈಫಲ್ಲಿ ಕಂಪಲ್ಸರಿ ಇರಲೇಬೇಕು. ಫಸ್ಟ್ ಆದರೆ ನಿಮ್ಮ ವ್ಯಕ್ತಿಗೆ ರಿಯಲೈಸ್ ಆಗಿಲ್ಲ, ಇವಾಗ ರಿಯಲೈಸ್ ಆಗಿದೆ. ಸೊ ಅದಕ್ಕೆ ಯೋಚನೆ ಮಾಡ್ತಾಯಿದ್ದಾರೆ ಏನು ಆ್ಯಕ್ಷನ್ ತೊಗೊಳೋದಂತ. ಆದರೂ ನಿಮ್ಮ ವ್ಯಕ್ತಿ ಸ್ವಲ್ಪ ಹಠ ಜಾಸ್ತಿ ಅನ್ಬೋದು. ಎಂಪೈರರ್ ಬಂದಿರೋದ್ರಿಂದ ಅವ್ರ ಸೈಡಿಂದ ಯಾವುದೇ ರಿಯಾಕ್ಷನ್ ಇರೋದಿಲ್ಲ, ಆ್ಯಕ್ಷನ್ ಕೂಡ ಇರೋದಿಲ್ಲ. ನೀವೇನಾದರೂ ಆ್ಯಕ್ಷನ್ ತಗೊಂಡ್ರೆ ಅವಾಗ ಏನಾದರೂ ಅವ್ರ ಸೈಡ್ನಿಂದ ಚಿಕ್ಕದಾಗಿ ಒಂದು ರಿಪ್ಲೈ ಬರುತ್ತೆ ಅಷ್ಟೆ. ಎಂಪೈರರ್ ಅದೇ ಹೇಳೋದು, ಅವ್ರು ಯಾರ ಮಾತು ಕೇಳೋದಿಲ್ಲ. ಸೊ ನಿಮ್ಮ ಸೈಡಿಂದ ಏನಾದರೂ ಆ್ಯಕ್ಷನ್ ಬಂದರೆ ಅವಾಗ ಏನಾದರೂ ತಲೆ ಅಲ್ಲಾಡಿಸ್ತಾರನ್ನೋ ಅಷ್ಟೆ. 5 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನೀವು ಎಷ್ಟೇ ಕಾಂಟ್ಯಾಕ್ಟ್ ಮಾಡ್ತಾಯಿದ್ರೂ, ಎಷ್ಟೇ ಮಾತುಕತೆ ಮಾಡ್ತಾಯಿದ್ರೂ ನಿಮ್ಮ ಒಂದು ಆ್ಯಕ್ಷನ್ಗೆಲ್ಲ ನೆಗ್ಲೆಕ್ಟೇ ಮಾಡಿದರು. ಸೊ ರಿಗ್ರೆಟ್ ಫೀಲ್ ಆಗ್ತಾಯಿದ್ರೆ ಇವಾಗ. ಸೊ ಆ ರೀತಿ ಮಾಡಬಾರ್ದಾಗಿತ್ತಂತ.
ಜಡ್ಜ್ಮೆಂಟ್. ಸೊ ನಿಮ್ಮ ವ್ಯಕ್ತಿಗೆ ಗೊತ್ತಾಗಿದೆ ನೀವು ಅವ್ರ ಲೈಫಲ್ಲಿ ಇರಲೇಬೇಕು ಕಂಪಲ್ಸರಿ ಅಂತ. ಸೊ ಅದಕ್ಕೆ ಅವರು ನಿಮ್ಮನ್ನು ಒಂದು ಲೈಫ್ ಪಾರ್ಟ್ನರಾಗಿ ನೋಡ್ತಾ ಇದ್ದಾರೆ, ಲವರ್ಸ್ ಆಗಿದ್ದರೆ. ಇನ್ನು ಮ್ಯಾರೇಜಾಗಿ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರೂ ಅಷ್ಟೇ, ಅವರು ಕೂಡ ಅಷ್ಟೇ ನಿಮ್ಮ ಲೈಫಲ್ಲಿ ಕಂಪಲ್ಸರಿ ನೀವು ಅವ್ರಿಗೆ ತುಂಬ ಇದ್ದೀರ. ಅಂದರೆ ನೀವು ಅವ್ರ ಲೈಫಲ್ಲಿ ಇರಬೇಕು, ಅವಾಗಲೇ ಅವರು ಸಕ್ಸಸ್ಸು ಸಾಧನೆ ಮಾಡೋದು. ಇಲ್ಲಾಂದರೆ ಅವರು ಅಷ್ಟೇ ನಿಮ್ಮ ಥರ ಇವಾಗ ನೋಡಿ, ನೀವು ರೀಡಿಂಗ್ ನೋಡ್ತಾಯಿದ್ರ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡಿರ್ತಾರೆ ಅಷ್ಟೇ. ಒಂದು ಕೆಲಸಕ್ಕೆ ಹೋಗ್ತಾಯಿದ್ರು ಕೆಲಸ ನೆಟ್ಟಿಗೆ ಮಾಡಲ್ಲ, ಅಲ್ಲಿ ನಿಮ್ಮದೇ ಯೋಚನೆ. ಸರಿಯಾಗಿ ಊಟ ತಿಂಡಿ ಮಾಡಲ್ಲ, ಅವಾಗಲೂ ಯೋಚನೆ. ಮತ್ತು ರಾತ್ರಿ ಮಲ್ಗೋವಾಗ ಸರಿಯಾಗಿ ಮಲ್ಕೊಂಡು ನಿದ್ದೆ ಮಾಡಲ್ಲ ನೀವು, ನೈಟೆಲ್ಲ ಅವ್ರದ್ದೇ ಯೋಚನೆ. ಡೇಯಲ್ಲೂ ಯೋಚನೆ ಮಾಡ್ತೀರಾ. ನಿಮ್ಮ ವ್ಯಕ್ತಿ ಕೂಡ ಇವಾಗ ಅವ್ರ ಪರಿಸ್ಥಿತಿ ಹಂಗೆ ಆಗಿಬಿಟ್ಟಿದೆ. ಕರ್ಮ ಅಂದರೆ ನಿಮಗೆ ಮಾಡಿದಂಥ ತಪ್ಪಿಗೆ ಅವರು ಅನುಭವಿಸ್ತಿದ್ದಾರೆ. ರಾತ್ರಿ ಎಲ್ಲ ನಿದ್ದೆ ಇರಲ್ಲ, ಎಷ್ಟು ನೋವು ಅನುಭವಿಸ್ತಾರೆ ನೀವು, ಅವರು ಅಷ್ಟೇ ನೋವು ಅನುಭವಿಸ್ತಾರೆ. ಅದು ನಿಮ್ಮ ವ್ಯಕ್ತಿ ಸ್ವಲ್ಪ ಹಠದ ಸ್ವಭಾವ ಇರೋದ್ರಿಂದ ಯಾವುದೇ ವಿಚಾರನ ನಿಮ್ಗೆ ಹೇಳ್ತಿಲ್ಲ ಅಷ್ಟೇ. ನೀವಾದರೆ ಇಂಥ ಟ್ಯಾರೋ ಟ್ರೇಡಿಂಗು ಅದು ಇದು ನೋಡಿ ಸ್ವಲ್ಪ ಸಮಾಧಾನ ಮಾಡ್ಕೊತಿದ್ರೆ, ನಿಮ್ಮ ವ್ಯಕ್ತಿ ಅಂಥದ್ದೆಲ್ಲ ನೋಡೋದೇ ಇಲ್ಲ. ಕೆಲವ್ರು ನೋಡ್ತಿರ್ತಾರೆ, ನೋಡ್ತಿದ್ರೆ ಅವರು ಈ ರೀತಿ ಇರೋದಿಲ್ಲ ಬಿಡಿ, ಆ್ಯಕ್ಷನ್ ಏನಾದರೂ ತಗೊತಾರೆ. ನಿಮ್ಮನ್ನು ಖಂಡಿತ ನಿಮ್ಮ ಸೈಡ್ ರಿಪ್ಲೈ ಕೊಡ್ತಾರೆ. ಯಾಕಂದರೆ ನೀವು ಮೆಸೇಜು ಕಾಲು ಎಲ್ಲ ಮಾಡ್ಲಿಕ್ಕೆ ಟ್ರೈ ಮಾಡ್ತಾಯಿದ್ರಲ್ಲ. ಸೊ ಹಂಗೆ ಅಂಥವೆಲ್ಲ ಅವ್ರು ನೋಡೋದಿಲ್ಲ, ಅದು ಪ್ರಾಬ್ಲಮ್. 10 ಆಫ್ ಶಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿಗೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ಬೇಡ ಅಂದರು. ಇವಾಗ ನೀವಿದ್ದಾಗ ಅವ್ರ ಕೈ ಯಾವುದೇ ಆದಂಥ ಕಷ್ಟ ಇರಲಿಲ್ಲ, ಎಲ್ಲವೂ ಚೆನ್ನಾಗಿ ಸಂತೋಷದಿಂದ ಹ್ಯಾಪಿಯಾಗಿರ್ತಾಯಿದ್ರು. ಎಲ್ಲ ಪ್ರಾಬ್ಲಮ್ಸು ಡಿಲೇ ಆಗ್ತಾಯಿದ್ವು, ಅಂದರೆ ಮುಂದಕ್ಕೆ ಪೋಸ್ಟ್ಪೋನ್ ಆಗ್ತಾಯಿದ್ವು. ನೀವು ಯಾವಾಗ ಒಂದು ಸಪನ ಅವ್ರ ಲೈಫಿಂದ ಡೆಲೀಟ್ ಆಗಿಬಿಟ್ರೆ ಎಮೋಷ್ನಲ್ ಪ್ರಾಬ್ಲಮ್ಸ್ ಎಲ್ಲ ಒಂದೇ ಸಾರಿ ತಲೆ ಸುತ್ಕೊಂಡ್ಬಿಡ್ತು. ಎಮೋಷ್ನಲ್ ಪ್ರಾಬ್ಲಮ್ಸ್ ಅನ್ನೋದಕ್ಕಿಂತ ಮತ್ತು 10 ಆಫ್ ಶಾರ್ಟ್ಸ್ ಅಂದರೆ ಎಲ್ಲ ಮಿಕ್ಸ್ ಇರುತ್ತೆ. ಈ ಕಾರ್ಡಿನ ಪ್ರಕಾರ ಎಲ್ಲ ಮಿಕ್ಸ್ ಇರುತ್ತೆ ಪ್ರಾಬ್ಲಮ್ಸ್ ಎಲ್ಲ. ಪರ್ಸ್ನಲ್ ಪ್ರಾಬ್ಲಮ್ಸು, ಫೈನಾನ್ಷಿಯಲ್ ಪ್ರಾಬ್ಲಮ್ಸು, ಅಂದರೆ ವೈಯಕ್ತಿಕ ಪ್ರಾಬ್ಲಮ್ಸು, ಫೈನಾನ್ಷಿಯಲ್ ಹಣಕಾಸಿನ ತೊಂದರೆಗಳು, ಮತ್ತು ಮನೆಯಲ್ಲಿ ಪ್ರಾಬ್ಲಮ್ಸು, ಫ್ಯಾಮ್ಲಿ ಪ್ರಾಬ್ಲಮ್ಸು, ಹೆಲ್ತ್ ಇಶ್ಯೂಸು, ಮೆಂಟಲಿ ಹೆಲ್ತ್ ಇಶ್ಯೂಸು. ಸೊ ಪೀಸ್ಫುಲ್ ಇರೋದು, ದುಡ್ಡಿನ ವಿಚಾರ ಎಲ್ಲ ಪ್ರತಿಯೊಂದರಲ್ಲೂ ನಿಮ್ಮ ವ್ಯಕ್ತಿಗೆ ತುಂಬ ಕಷ್ಟಗಳನ್ನು ಅನುಭವಿಸ್ತಿದ್ರೆ. ಎಷ್ಟು ಕಷ್ಟ ಅಂತ ನಿಮ್ಗೆ ಹೇಳೋಕ್ಕಾಗಲ್ಲ. ಫಸ್ಟ್ ನೀವೆಷ್ಟು ನೋವು ಅನುಭವಿಸಿದ್ರೆ, ಕೆಲಸ ಕಳ್ಕೊಂಡು, ದುಡ್ಡನ್ನು ಕಳ್ಕೊಂಡು, ಈ ಪ್ರೀತಿ ಸಿಗದೆ ಮನಸ್ಸಲ್ಲಿರೋಂಥ ವ್ಯಕ್ತಿಗಾಗಿ ಎಷ್ಟು ಹುಚ್ಚಾಟ ನರಳಾಟ ಅನುಭವಿಸಿದ್ರಂತ, ಈ ಜೀವನನೇ ಬೇಡ, ಇನ್ನು ಬದುಕೋದೇ ಬೇಡ ಅಂತೆಲ್ಲ ನಿಮ್ಗೆ ಅನಿಸಿದೆ. ಅಂಥ ಒಂದು ಪರಿಸ್ಥಿತಿಗೆ ಹೋಗಿದ್ರೆ ನಿಮ್ಮ ವ್ಯಕ್ತಿಗೂ ಇವಾಗ ಆ ಥರ ಆಗ್ತಾಯಿದೆ. ಬಟ್ ಆದರೆ ಅವರು ಅದನ್ನು ಕಂಟ್ರೋಲ್ ಮಾಡಿಕೊಂಡು ಸೈಲೆಂಟಾಗಿದ್ದಾರೆ ಅಷ್ಟೇ. ಬಟ್ ನಿಮ್ಗೆ ಹೇಳ್ತಿಲ್ಲ, ಅದಕ್ಕೆ ಅವ್ರ ಸೈಡ್ನಿಂದ ನೋ ಆ್ಯಕ್ಷನ್ ನೋ ರಿಯಾಕ್ಷನ್. ನೈಟ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಸೈಡ್ ಬರಬೇಕಂತ ತುಂಬ ಟ್ರೈ ಮಾಡ್ತಾರೆ, ಬಟ್ ಬರಬೇಕಂತ ಟ್ರೈ ಮಾಡ್ತಾರೆ ಅಷ್ಟೇ. ಬಟ್ ಏನಿಲ್ಲ. 8 ಆಫ್ ಶಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಅಷ್ಟು ಅಂಥ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳ್ಬೋದು. ಯಾವಾಗ ನಿಮ್ಮ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಬೇರೆಯವ್ರ ಜೊತೆ ಹೆಚ್ಚಾಗಿ ಮಾತನಾಡೋದು, ಕಮ್ಯುನಿಕೇಷನ್ ಮಾಡೋದು, ಯಾವಾಗ ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾಯಿದ್ರು ಜಾಸ್ತಿ, ಇವಾಗ ಅವ್ರಿಗೆ ಅರ್ಥ ಆಗಿದೆ ನೀವಿಲ್ಲ, ನಿಮ್ಮ ನಿಜವಾದ ಪ್ರೀತಿ ಅವ್ರಿಗೆ ಸಿಗ್ತಿಲ್ಲ. ಒಬ್ಬ ವ್ಯಕ್ತಿಗೆ ಬೇಕಾಗಿರೋದು ಅದೇ, ಎಮೋಷ್ನಲ್ ಕೇರಿಂಗು. ಸೊ ಅದು ಸಿಗದೇ ಇದ್ದಾಗ ಏನಾಗ್ತೀರ, ಇವಾಗ ನಿಮಗೆ ಎಮೋಷ್ನಲ್ ಕೇರಿಂಗ್ ಸಿಕ್ಕಿಲ್ಲ ನಿಮ್ಮ ವ್ಯಕ್ತಿಯಿಂದ, ಕೆಲಸ ಕಳ್ಕೊಂಡ್ರಿ, ಮನಸ್ಸಲ್ಲಿ ನೆಮ್ಮದಿ ಇಲ್ಲ, ತಲೆ ಕೆಡಿಸ್ಕೊಂಡ್ರಿ, ದುಡ್ಡನ್ನೆಲ್ಲ ಕಳ್ಕೊತಿದ್ರ, ತುಂಬ ಫೈನಾನ್ಷಿಯಲ್ ಲಾಸಸ್ ಆಗ್ತಾಯಿದೆ, ನೆಮ್ಮದಿಯಾಗಿ ಊಟ ಕೂಡ ಸರಿಯಾಗಿ ನೀವು ಮಾಡ್ತಿಲ್ಲ, ಹಲವಾರು ತೊಂದರೆಗಳು. ನನಗೆ 1-2 ಇಲ್ಲಿ ಗೊತ್ತಾಗ್ತಾಯಿದೆ ಅಷ್ಟೇ, ಇನ್ನೂ ತುಂಬ ಇರುತ್ತೆ. ಒಬ್ಬೊಬ್ರ ಲೈಫಲ್ಲಿ ಒಂದೊಂದು ಥರ ಡಿಫ್ರೆಂಟ್ ಇರುತ್ತೆ. ಸೊ ಆ ರೀತಿ ಎಲ್ಲ ಕಷ್ಟಗಳು ಅನುಭವಿಸ್ತಾಯಿದ್ರ. ಇನ್ನು ಕೆಲವರು ಆಫೀಸ್ ಪ್ರಾಬ್ಲಮ್ಸು, ಪರ್ಸ್ನಲ್ ಪ್ರಾಬ್ಲಮ್ಸು. ಅದೇ ಥರ ನಿಮ್ಮ ವ್ಯಕ್ತಿ ಕೂಡ ಅಷ್ಟೇ, ಅಲ್ಲೇ ನಿಮ್ಮ ಮನಸ್ಸಲ್ಲಿರೋವಂಥ ವ್ಯಕ್ತಿ ಯಾರಾಗಿರ್ಬೋದು, ಅವರು ಅಲ್ಲಿ ಇವಾಗ ಅಷ್ಟೇ ನೋವು ಅನುಭವಿಸ್ತಾರೆ. ಅವ್ರಿಗೇನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಪ್ರತಿ ಕ್ಷಣ ನಿಮ್ಮನ್ನು ನೆನ್ಪು ಮಾಡ್ಕೊತಾರೆ. ನೀವಿದ್ದಿದ್ರೆ ಅವ್ರಿಗೆ ಬ್ಯಾಕ್ ಬೋನ್ ಥರ ಸಪೋರ್ಟ್ ಆಗಿ ನಿಂತ್ಕೊಳ್ತಾ ಇದ್ರಲ್ವಾ. ಸೊ ಅದಕ್ಕೆ, ಯಾಕಂದರೆ ನಿಮ್ಮ ವ್ಯಕ್ತಿಯಿಂದ ನೀವು ಏನೂ ಇಷ್ಟಪಡೋದಿಲ್ಲ, ಮತ್ತು ಅವರು ಕೊಟ್ಟಿದ್ದೇನೂ ಬೇಡ, ಅವ್ರನ್ನಿಂದ ಒಂದೇ ಬೇಕಾಗಿರೋದು ಎಮೋಷ್ನಲ್ ಪ್ರೀತಿ. ಆದರೆ ನಿಮ್ಮ ವ್ಯಕ್ತಿ ಏನೋ ಯಾವ ಥರ ಪ್ರಾಕ್ಟಿಕಲ್ ಮೈಂಡೆಡು, ಯಾವಾಗ ದುಡ್ಡು ಕೊಡು, ಸಪೋರ್ಟ್ ಮಾಡು, ಅದು ಮಾಡು, ಇದು ಮಾಡು, ಎಮೋಷ್ನಲ್ ಸಪೋರ್ಟ್, ಯಾವಾಗಲೂ ನಿಮ್ಮ ಹತ್ರ ಸಪೋರ್ಟ್ ಮಾಡ್ಕೊಳೋದ್ರಲ್ಲೇ ಇರ್ತಾರೆ. ಸೊ ಆದರೆ ನೀವು ಅವ್ರನ್ನ ನಿಜವಾದ ಪ್ರೀತಿ ಒಂದು ಕೊಟ್ಟರೆ ಸಾಕು ಅಂತ ನೀವು ಅವ್ರಿಗೋಸ್ಕರ ಇದ್ದಿದ್ದು. ಆದರೆ ನಿಮ್ಮ ವ್ಯಕ್ತಿ ಹಂಗಲ್ಲ, ಯಾವಾಗ ದುಡ್ಡು ಕೊಡು, ಫೈನಾನ್ಷಿಯಲ್ ಆಗಿ, ಎಮೋಷ್ನಲ್ ಆಗಿ,
ಬ್ಲ್ಯಾಕ್ ಮೇಲ್ ಮಾಡೋದು ಜಾಸ್ತಿ ಅಂತ ಹೇಳ್ಬೋದು. ಮತ್ತು ಮ್ಯಾನಿಪ್ಯುಲೇಷನ್ ಟೆಕ್ನಿಕ್ಕು, ಅವ್ರಿಗೆ ಬೇಕಾದಾಗ ಇಷ್ಟಪಡ್ತಾರೆ, ಬೇಡ ಅಂದಾಗ ಅವಾಯ್ಡ್ ಮಾಡ್ತಾರೆ, ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಆ ರೀತಿ ವ್ಯಕ್ತಿತ್ವದವ್ರು ನಿಮ್ಮ ಮನಸ್ಸಿನಲ್ಲಿರುವಂಥವ್ರು. ಬಟ್ ಆದರೆ ಹೊರಗಡೆ ನೋಡ್ಲಿಕ್ಕೆ ಮಾತ್ರ ಪೇಜ್ ಆಫ್ ಕಪ್ಸು, ನಿಮ್ಮ ಮೇಲೆ ಅತಿಯಾಗಿ ಪ್ರೀತಿ ಇದೆ, ನೀವು ಬಿಟ್ಟಿನ ಜಗತ್ತೇ ಇಲ್ಲ, ಆ ಥರ ಪ್ರೀತಿನ ತೋರಿಸ್ತಾರೆ. ಬಟ್ ಹತ್ರಕ್ಕೆ ಹೋಗಿ ಮಾತಾಡ್ಸಿದ್ರೆ, ಕಮ್ಯುನಿಕೇಷನ್ ಮಾಡಿದ್ರೆ, ಕಾಂಟ್ಯಾಕ್ಟ್ ಮಾಡಿದ್ರೆ, ನೋ ರಿಪ್ಲೈ, ನೋ ಆನ್ಸರ್ಸ್, ನೀ ಯಾರೋ ಗೊತ್ತೇ ಇಲ್ಲ ಅನ್ನೋ ಥರ ಬಿಹೇವ್ ಮಾಡ್ತಾರೆ. ಮತ್ತು ನೀವೇನಾದ್ರು ಸ್ವಲ್ಪ ದೂರ ಆಗಿಬಿಟ್ರೆ, ಎಲ್ಲಿಲ್ದ ಪ್ರೀತಿ ಮತ್ತೆ ಸ್ಟಾರ್ಟ್ ಆಗಿಬಿಡುತ್ತೆ. ಅಂದರೆ ನಿಮ್ಮ ವ್ಯಕ್ತಿ ಇಲ್ಲಿ ಒಂದೇ ಸಿಂಪಲ್ಲಾಗಿ ಹೇಳ್ಬೋದು, ಅವ್ರಿಗೆ ಯಾವಾಗ ನಿಜವಾಗ್ಲೂ ಇಷ್ಟ ಆಗುತ್ತೋ ಪ್ರೀತಿ ಮಾಡಲಿಕ್ಕೆ ಅವಾಗ ಮಾಡ್ತಾರೆ, ಯಾವಾಗ ಬೇಡ ಅಂತಾರೆ ಅವಾಗ ಬಿಸಾಕ್ತಾರೆ. ಒಂದು ಎಕ್ಸಾಂಪಲ್, ಸಪೋಸು ಒಂದು ಬಾಲ್ ತಗೊತೀವಿ, ಅದರಲ್ಲಿ ಎಷ್ಟೊತ್ತು ಆಟ ಆಡಬೇಕೋ ಅಷ್ಟೊತ್ತು ಆಟ ಆಡ್ತೀವಿ, ಆಮೇಲೆ ಅದರ ಅವಶ್ಯಕತೆ ಮುಗಿದ ಮೇಲೆ ಸೈಡ್ಗೆ ಬಿಸಾಕ್ತೀವಿ. ಸೊ ಅವ್ರ ಮನಸ್ಸು ಕಾಮ್ ಆಗುತ್ತೆ, ಅಂದರೆ ಸೈಲೆಂಟ್ ಆಗುತ್ತೆ, ಆಟ ಆಡಿದಷ್ಟು ಎಕ್ಸಸೈಸ್ ಕೂಡ ಆಗುತ್ತೆ, ಮತ್ತೇನೋ ಮನಸ್ಸಲ್ಲಿ ಒಂಥರ ನೆಮ್ಮದಿ ಆಗುತ್ತೆ. ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ, ನೀವು ಅವ್ರ ಜೊತೆಯಲ್ಲಿದ್ದಾಗ ಅವ್ರ ಮನಸ್ಸೆಲ್ಲ ಒಂಥರ ನೆಮ್ಮದಿಯಾಗಿರುತ್ತೆ, ಅವ್ರು ತುಂಬ ಸಂತೋಷವಾಗಿರ್ತಾರೆ. ಸೊ ಅವ್ರ ಲೈಫಲ್ಲಿ ಕೂಡ ಡೆವಲಪ್ಮೆಂಟ್ ಎಲ್ಲ ಬರುತ್ತೆ. ಒನ್ಸ್ ಆಫ್ ನೀವು ದೂರ ಆಗಿಬಿಟ್ರೆ ಅಂತ ಇಟ್ಕೊಳ್ಳಿ, ಎಷ್ಟು ನೋವನ್ನು ಅನುಭವಿಸ್ತಾ ಇದ್ದಾರೆ ಅವರು. ಇವಾಗ ಅದೇ ಎಕ್ಸಾಂಪಲ್ ಬಾಲ್ ಕೊಟ್ಟನಲ್ಲ, ಆ ಬಾಲಲ್ಲಿ ಆಟ ಆಡೋಷ್ಟೊತ್ತು ಆಟ ಆಡ್ತಾರೆ, ಚೆಂಡು ಕ್ರಿಕೆಟ್ ಬಾಲ್ ಅಂದ್ಕೊಳ್ಳಿ, ಆಟ ಆಡ್ತಾರೆ. ಅದು ಒನ್ಸ್ ಆಫ್ ಕಳ್ದೋಯ್ತು ಅಂತ ಇಟ್ಕೊಳ್ಳಿ, ಏನು ಮಾಡ್ತಾರೆ, ಅದಕ್ಕೋಸ್ಕರ ಹುಡುಕಾಟ ಮಾಡ್ತಾರೆ, ಅದು ಸಿಗೋದಿಲ್ಲ. ಅವಾಗ ಏನು ಮಾಡ್ತಾರೆ, ನೋವಾಗ್ತಾರೆ, ಅಯ್ಯೋ ಬಾಲ್ ಕಳ್ದೋಯ್ತೆ, ಅದಿದ್ದರೆ ಆಟ ಹಂಗೆ ನಿಮ್ಮ ವ್ಯಕ್ತಿ ಕೂಡ ಅದಿದ್ದರೆ ಆಟ ಆಡ್ಕೊಬೋದಾಯ್ತು ಅಂತ ಯೋಚನೆ ಮಾಡ್ತಾರೆ. ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟೇ, ನೀವಿಲ್ಲ ಅಂದರೆ ಅವ್ರ ಲೈಫ್ ಖಾಲಿ, ಎಂಟಿ. ನಿಮ್ಮ ಥರ ಜೆನ್ಯೂನ್ ಪ್ರೀತಿ ಇನ್ಯಾರಿಗೂ ಸಿಗೋದಿಲ್ಲ. ನಿಮ್ಮ ಥರ ಜೆನ್ಯೂನ್ ಪ್ರೀತಿ ಅವ್ರಿಗೆ ಇನ್ಯಾರೂ ಸಿಗೋದಿಲ್ಲ. ಸೊ ಅದಕ್ಕೆ ಅವರು ನಿಮ್ಮನ್ನು ಪದೇ ಪದೇ ನೆನಪು ಮಾಡ್ಕೊತಾರೆ, ಅದು ಇಷ್ಟಪಡ್ತಾರದು. ಅದಕ್ಕೆ ಪೇಜ್ ಆಫ್ ಕಪ್ಸ್ ಬಂದಿರೋದು. ಸ್ಟಾರ್ ಬಂದಿರೋದ್ರಿಂದ ನೀವು ಅವ್ರ ಲೈಫಲ್ಲಿದ್ದರೆ ಅವ್ರಿಗೆ ಎಲ್ಲ ಥರದ್ರಲ್ಲೂ ಸಕ್ಸಸ್ ಇರುತ್ತೆ. ಸೊ ಅದಕ್ಕೆ ಯೋಚನೆ ಮಾಡ್ತಾಯಿದ್ದಾರೆ. 8 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಮತ್ತು ನಿಮ್ಮನ್ನು ನೀವು ಮೊದಲು ತುಂಬ ಇಷ್ಟಪಟ್ಟರೆ, ತುಂಬ ಕೇರ್ ಮಾಡಿದರೆ, ತುಂಬ ಪ್ರೀತಿ ಕೊಟ್ಟರೆ, ಹಣದಲ್ಲಾಗಿರ್ಬೋದು, ದುಡ್ಡಿನ ಎಲ್ಲ ಥರದ್ರಲ್ಲೂ ಸಪೋರ್ಟ್ ಮಾಡಿದರೆ, ಅವಾಗ ನಿಮ್ಮ ವ್ಯಕ್ತಿ ಏನು ಮಾಡಿದ್ರು, ಎಲ್ಲ ಯೂಸ್ ಮಾಡ್ಕೊಳೋವರೆಗೂ ಮಾಡ್ಕೊಂಡ್ರು, ಎಮೋಷ್ನಲಾಗಿ ಎಲ್ಲ ಥರ ಯೂಸ್ ಮಾಡ್ಕೊಂಡ್ರು. ಇವಾಗ ಯೂಸ್ ಆ್ಯಂಡ್ ಥ್ರೋ ಅಂತಾರಲ್ವ, ಸೊ ಇವಾಗ ಅವ್ರು ನಿಮ್ಮಿಂದ ದೂರ ಆಗಿಬಿಟ್ರು, ಮೂವ್ ಆನ್ ಆಗಿಬಿಟ್ರು. ಮೂವ್ ಆನ್ ಆದಮೇಲೆ ಇವಾಗ ಗೊತ್ತಾಗ್ತಾಯಿದೆ ನೀವೇ ಬೇಕು ಅಂತ. 8 ಆಫ್ ಕಪ್ಸ್ ಅದೇ ಹೇಳ್ತದೆ. ಇವಾಗ ಮತ್ತೆ ನಿಮ್ಮ ಹತ್ರನೇ ಮತ್ತೆ ಹುಡ್ಕೊಂಡು ಬರಲಿಕ್ಕೆ ಟ್ರೈ ಮಾಡ್ತಾಯಿದ್ದಾರೆ. ಸೊ ನಿಮ್ಮ ಸೈಡ್ನಿಂದ ಏನಾದರೂ ಅಟ್ರಾಕ್ಷನ್ ಬರುತ್ತಂತ ಯೋಚನೆ ಮಾಡಿ ನೋಡಿ, ಹಂಗೆ ಬಂದುಬಿಡ್ತದೆ ದ ಮ್ಯಾಜಿಷಿಯನ್ ಟ್ಯಾರೋಟ್ ಕಾರ್ಡ್. ಅದೇ ಅವ್ರ ಸೈಡು ನೀವು ಹೋಗೋದಕ್ಕೆ ತುಂಬ ಅಟ್ರಾಕ್ಷನ್ ಮಾಡ್ತಾಯಿದ್ರೆ, ತುಂಬ ಇಷ್ಟಪಡ್ತಾಯಿದ್ರೆ, ನೀವೇ ಅವ್ರಿಗೇನಾದರೂ ಕಾಲ್ ಮಾಡ್ತೀರೇನೋ, ಮೆಸೇಜ್ ಮಾಡ್ತೀರೇನೋ, ಏನಾದ್ರು ರಿಪ್ಲೈ ಕೊಡ್ತೀರೇನೋ ಅಂತ ವೆಯ್ಟ್ ಮಾಡ್ತಾಯಿದ್ದಾರೆ. ಅಥವಾ ಕೆಲವರು ನಿಮ್ಮ ಕಾಲ್ ಅಥವಾ ಮೆಸೇಜಿಗೆ ರಿಪ್ಲೈ ಕೊಡ್ದಿರೋದ್ರೂ ಡೈರೆಕ್ಟಾಗಿ ಹೋಗಿ ಮೀಟ್ ಆದರೆ ಇನ್ನೂ ಅವ್ರಿಗೆ ಬೆನಿಫಿಟ್ ಆಗುತ್ತೆ. ಕಾಲ್ ಮೆಸೇಜ್ ಮಾಡಿದರೆ ಅವ್ರ ಮನೇಲಿ ಗೊತ್ತಾಗ್ಬಿಡುತ್ತಲ್ವಾ ಲವರ್ಸ್ಗಾದ್ರೆ. ಇನ್ನು ಮ್ಯಾರೇಜಾಗಿ ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರೆ ಈಗೋ ಹರ್ಟ್ ಆಗುತ್ತಲ್ವ ನಿಮ್ಮ ವ್ಯಕ್ತಿಗೆ. ಅವರೇ ಕಾಲ್ ಅಥವಾ ಮೆಸೇಜ್ ಮಾಡಿದರೆ ಈಗೋ ಹರ್ಟ್ ಆಗುತ್ತೆ ಅವ್ರಿಗೆ. ನಾನು ಯಾಕೆ ಮಾಡಬೇಕು, ನಾನೇ ಯಾಕೆ ಮಾತಾಡಿಸ್ಬೇಕು, ಅವರೇ ಮಾತಾಡಿಸ್ಲಿ ಅಂತ ಆಟ ಇದೆ ನಿಮ್ಮ ವ್ಯಕ್ತಿಗೆ. ಸೊ ಅದರಿಂದ ನೀವೇ ಏನಾದರೂ ಸ್ವಲ್ಪ ಟ್ರೈ ಮಾಡಿದರೆ ಆವಾಗ ಅವರು ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಸುಮ್ಮನೆ ಆಗಿ ಮತ್ತು ಅವ್ರ ಸೈಡ್ನಿಂದ ರಿಪ್ಲೈ ಬರುತ್ತೆ. ಸೊ ಇದು ಅವ್ರ ಮೈಂಡ್ ಸೆಟ್ಟು. ಸೊ ಅದಕ್ಕೆ ಅವರು ನಿಮ್ಮ ವ್ಯಕ್ತಿ ಏನು ಆ್ಯಕ್ಷನ್ ತೊಗೊಳ್ತಲ್ಲ, ಏನು ರಿಯಾಕ್ಷನ್ ಇಲ್ಲ. ಇದು ಥರ್ಡ್ ಪಾರ್ಟಿ ಸಿಚುವೇಷನ್, ಒಂದು ಸುಮ್ಮನೆ ನೆಪ ಅಷ್ಟೇ ಅದೆಲ್ಲ.